ಇವಾಗಿರೋ ಎಮ್ ಎಲ್ ಎ ಆಗೋಕ್ಕೂ ಮುಂಚೆ ಇವಾಗ ಕರೆಂಟ್ ಇರೋ ಎಂ ಪಿ ವಿರುದ್ಧ ಕರೆಂಟ್ ಎಂ ಪಿ ಮೊದಲು ಎಮ್ ಎಲ್ ಎ ಆಗಿದ್ದರು. ಸೊ ಅದೇ ಎಮ್ ಎಲ್ ಎ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ತಂದಿದ್ದು. ಇವಾಗ ಆ ಎಮ್ ಎಲ್ ಎ ಇನ್ನೊಂದು ಗೌರ್ಮೆಂಟಲ್ಲಿ ಎಂ ಪಿ ಆಗಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವಾಗ ಏನು ಅಂದರೆ ಜನ ಕರೆಂಟ್ ಎಮ್ ಎಲ್ ಎ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಕರೆಂಟ್ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಪರ ಪ್ರಚಾರ ಮಾಡ್ತಿದ್ರು. ಇದಕ್ಕೂ ಮುಂಚೆ ಬೇರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇದ್ದರು, ಅವ್ರ ಪರ ಪ್ರಚಾರ ಮಾಡ್ತಿದ್ರು. ಆ ಪ್ರಚಾರ ಮಾಡ್ತಿದ್ದಾಗ ಇದೇ ಕರೆಂಟ್ ಎಮ್ ಎಲ್ ಎ ಇದೇ ನೀರಿನ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಈ ನೀರು ಸರಿ ಇಲ್ಲ, ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ವ್ಯವಸಾಯಕ್ಕೆ ಬಳಸಬಾರ್ದು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಬಟ್ ಅದೇ ವ್ಯಕ್ತಿ ಇವಾಗ ಎಮ್ ಎಲ್ ಎ ಆದಮೇಲೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಅದೇ ಇವಾಗ ಜನರ ಆಕ್ರೋಶ. 3 ವರ್ಷ ಆಯಿತು ಎಮ್ ಎಲ್ ಎ ಆಗಿ, ಅಂದರೆ ಇದ್ರ ಬಗ್ಗೆ ಎಲ್ಲೂ ಮಾತೇ ಆಡಿಲ್ಲ. ಇವಾಗ ಪ್ರತಿಭಟನೆ ಮಾಡ್ತಿರೋರ ವಿರುದ್ಧ ಕೇಳ್ತಿರೋ ಪ್ರಶ್ನೆ ಏನು ಅಂದರೆ, ಅಣ್ಣ 3 ವರ್ಷ ಎಲ್ಲೋಗಿದ್ರಿ?